So hello my dear friends, welcome to my YouTube channel Kiran Vlogs. ಇವತ್ತು ಚನ್ನಪಟ್ಟಣ ಹತ್ರ ಹೊಸ ಪ್ಲೇಸಸ್ ಡಿಸ್ಕವರ್ ಆಗ್ತಾನೆ ಇದೆ. ಸೊ ನಾನು ಇವತ್ತಿರೋದು ತಾಜ್ ಹೆಸರು ತಕ್ಕಂತೆ ಒಂದು ಬ್ಯೂಟಿಫುಲ್ ರಾಯಲ್ ಆಗಿ ಆಂಬಿಯನ್ಸ್ ಮಾಡಿರುವಂಥ ತಾಜ್ ಲಜೀಜಿಯಾ ರೆಸ್ಟೋರೆಂಟ್. ಒಂದು ನಿಮಿಷ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ, ಸೊ ಹೆವಿ ಸೌಂಡ್ ಇದೆ, ಒಳಗೋಗ್ಬಿಡೋಣ. ಸೊ ಡಿನ್ನರ್ ಟೈಮ್ ಸ್ಟಾರ್ಟ್ ಆಗ್ತಾಯಿದೆ, ನಾವು ಡಿನ್ನರ್ ಟೈಮ್ ಮುಂಚೆನೇ ಬಂದಿದ್ದೀವಿ. ಸೊ ಪಾರ್ಕಿಂಗ್ ಮಾಡಿಕೊಂಡು ಜನ ಎಲ್ಲ ಎಂಟರ್ ಆಗ್ತಾಯಿದ್ದಾರೆ. ಇನ್ನು ಹೈವೇ ವೀಕೆಂಡು ಹೆವಿ ಕ್ರೌಡ್ ಆಗುತ್ತೆ 8-9 ಗಂಟೆ 10 ಗಂಟೆ ಟೈಮ್ಗೆ. ಸೊ ನಾವು ಬೇಗ ಬಂದು ಒಂದು ಬ್ಲಾಗ್ ಮಾಡಿ ಸ್ಪೇಸ್ ಎಲ್ಲ ಫುಡ್ಡೆಲ್ಲ ಲೈಕ್ ಇದಾಗಷ್ಟಲ್ಲಿ ಬ್ಯುಸಿ ಆಗೋಷ್ಟರಲ್ಲಿ ನಾವು ಒಂದು ಬ್ಲಾಗ್ ಮಾಡೋಣ ಅಂತ. ಸೊ ಇಲ್ಲಿ ನಿಮಗೆ 2-3 ಸೀಟಿಂಗ್ ಏರಿಯಾ ಸಿಗುತ್ತೆ. ಒಂದು ಜನರಲ್ ಸೀಟಿಂಗ್ ಏರಿಯಾ ಆ್ಯಂಡ್ ಆಲ್ಸೋ ಇಲ್ಲಿ ಇವರ ಗಾರ್ಡನ್ ಒಂದು ಸಿಟ್ಟಿಂಗ್ ಪ್ಲೇಸ್ ಇದೆ, ಬ್ಯೂಟಿಫುಲ್ಲಾಗಿ ರಾಕ್ ಥೀಮಲ್ಲಿ ಮಾಡಿದ್ದಾರೆ. ಅಲ್ಲೋಣ ಲೈಟಿಂಗ್ಸ್ ಇರ್ಬೋದು ಆ್ಯಂಡ್ ಅಲ್ಲಿನ ಆ್ಯಂಬಿಯನ್ಸೇ ಬೊಂಬಾಟಾಗಿದೆ. ಸೊ ಫುಡ್ ನಾನು ಆರ್ಡ್ರ್ ಮಾಡಿದ್ದೀನಿ, ಇಲ್ಲಿ ಸಿಗುವಂಥ ವೆರೈಟೀಸ್ ಬಿರಿಯಾನಿ ಎಲ್ಲ. ಸೊ ಒಳಗೋಗಿ ಗಾರ್ಡನ್ ನೋಡೋಣ ಈಗ. ಆ್ಯಂಡ್ ಮಜ್ಲೀಸ್, ಸೊ ಅದು ನಿಮಗೆ ಈ ಮಂದಿ ಕೆಳಗಡೆ ಕೂತ್ಕೊಂಡು ತಿನ್ನುವಂಥ ಒಂದು ಪ್ಲೇಸು. ದುಬೈ ಅಥವಾ ಈ ಎಲ್ಲ ಒಂದು ರೀಜನ್ಗಳಲ್ಲಿ ಕೆಲವು ತುಂಬ ಜನ ನೋಡಿರ್ಬೋದು. ಸೊ ಆ ರೀತಿ ಒಂದು ಇದಿದೆ. ಸೊ ಇಲ್ಲಿ ಎಂಟ್ರ್ ಆದರೆ ಎಲಿಫೆಂಟ್, ಈ ಕಡೆ ನಿಮಗೆ ಹೈವೇ ಅಂದಾಗ ಆಬ್ವಿಯಸ್ಲಿ ರೆಸ್ಟ್ ರೂಮ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಿಮಗೆ ಒಂದು ರಾಕ್ ಥೀಮಲ್ಲಿ ಸೀಟಿಂಗ್ ಪ್ಲೇಸ್, ಬ್ಯೂಟಿಫುಲ್ ಗಾರ್ಡನ್ ಒಂದು ಫೀಲಲ್ಲಿ. ಸೊ ದಿಸ್ ಇಸ್ ದ ಪ್ಲೇಸ್, ಚೆನ್ನಾಗಿದೆ. ಇಲ್ಲಿ ನೀವು ಬರ್ತ್ಡೇಸ್ ಪಾರ್ಟೀಸ್ ಈವೆಂಟ್ಸ್ ಏನಾದರೂ ಮಾಡೋ ಹಾಗಿದ್ದರೆ ಅದು ಕೂಡ ಮಾಡ್ಕೋಬೋದು. ಇನ್ ದ ರಾಕ್ ಹೇಳಿದ್ನಲ್ಲ ಇದು. ಆ್ಯಂಡ್ ಏನಾದರೂ ಈವೆಂಟ್, ಸಣ್ಣ ಪುಟ್ಟದ ಈವೆಂಟು ಅಥವಾ ಏನಾದರೂ ಹೋಸ್ಟ್ ಮಾಡ್ತೀರಾ ಬರ್ತ್ಡೇ ಪಾರ್ಟೀಸ್ ಅಂದರೆ ಇದು ಚೆನ್ನಾಗಿದೆ. ಒಂಥರ ಕಾಲೇಜ್ ಫೀಲಲ್ಲಿ ಒಂದು ಆಡಿಟೋರಿಯಂ ಫೀಲ್ ಸಿಗುತ್ತೆ. ಸೊ ಇದು ಇವರ ಗಾರ್ಡನ್ ಒಂದು ಪ್ಲೇಸ್. ಫುಡ್ ಆರ್ಡ್ರ್ ಮಾಡಿದ್ದೀನಿ, ತೀತರ್ ಗೌಜ್ಲಕ್ಕಿ, ಮಟನ್ ಬಿರಿಯಾನಿ. ಸೊ ಈ ಎಲ್ಲ ರೀತಿಯ ಅಲ್ಫಾಮ್, ಕಬಾಬ್ಸ್, ಪ್ರಾನ್ಸ್, ಫಿಶ್, ಸಿಕ್ಕಾಪಟ್ಟೆ ವೆರೈಟಿ ಇದೆ. ಅರೇಬಿಯನ್ ಸ್ಟೈಲ್ ಒಂದು ಕ್ಯೂಸಿನ್, ಮುಸ್ಲಿಮ್ ಸ್ಟೈಲ್ ಬಿರಿಯಾನಿ, ಇದೆಲ್ಲ ಇಲ್ಲಿ ಹೈಲೈಟ್ ಅಂತ ಹೇಳ್ಬೋದು. ಸೊ ಈಗ ಫುಡ್ ಬಗ್ಗೆ ನಿಮಗೆ ತೋರಿಸ್ಕೊಡ್ತೀನಿ, ಲೆಟ್ಸ್ ಗೋ. ಲೇಟ್ ಮಾಡಿದ್ರೆ ಊಟ ಮಾಡೋಣ, ಸಿಕ್ಕಾಪಟ್ಟೆ ಹೊಟ್ಟೆ ಆಗ್ತಾಯಿದೆ. ತಾಜಲ್ಲಿ ಒಂದು ಮುಸ್ಲಿಂ ಶೈಲಿಯ ಮಟನ್ ಬಿರಿಯಾನಿ. ಪೀಸ್ ನೋಡಿ, ಒಳ್ಳೆ ಚಾಪ್ ಪೀಸು, ಗುಮ್ಮಟಾಗಿ ಮಸಾಲೆ ಇದೆ. ರೈತ ಇರುತ್ತೆ, ರೈತನ ಒಂದು ಸ್ವಲ್ಪ ಸೈಡಲ್ಲಿ ಹಾಕ್ಕೊಂಡು ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ. ಫಸ್ಟು ಮಟನ್ ಪೀಸನ್ನು ರೆಗ್ಯುಲರ್ ಟೇಸ್ಟು ಅಥವಾ ರೆಗ್ಯುಲರ್ ನಾನ್ ವೆಜ್ಜು ತಿಂದು ಸ್ವಲ್ಪ ಬೋರ್ ಆಗಿದ್ರೆ ಅಥವಾ ಹೈವೇಲಿ ಟ್ರಾವೆಲ್ ಮಾಡ್ತಾಯಿದ್ರೆ ಮಸ್ಟ್ ಟ್ರೈ ಪ್ಲೇಸು. ಅದರಲ್ಲೂ ಈ ಥರ ಟ್ರೈ ಮಾಡುವಾಗ ಮಟನ್ ಬಿರಿಯಾನಿನೇ ಟ್ರೈ ಮಾಡಿ. ಬಾಸಾ ಫಿಶಲ್ಲಿ ತವಾ ಫ್ರೈ ಇದೆ, ಫ್ಯಾಟಿ ಫಿಶು, ಸ್ಪೈಸಿ ಮಸಾಲ, ಮೇಯೋನೀಸ್ ಇದೆ, ಅದೆಲ್ಲ ಏನು ಬೇಕಾಗಿಲ್ಲ, ಹಾಗೆ ತಿನ್ಬೋದು. ಈ ಥರ ಅಂದರೆ ಗೌಜ್ಲಕ್ಕಿ,
ಯಾರಾದರೂ ಇಂಥ ಲೈಕ್ ಈ ತಾಜ್ ಹೋಟ್ಲುಗಳಲ್ಲಿ ಅಥವಾ ನಿಮಗೆ ಪ್ಲೇಸಸ್ ವಿಸಿಟ್ ಮಾಡಿದರೆ ನಿಮ್ಗೆ ಗೊತ್ತಿರೋದ ಇದು ಸ್ಪೆಷಲ್ ಇರುತ್ತೆ. ಮ್ಯಾರಿನೇಷನ್ ಒಳಗಡೆ ತನಕ ಇದೆಲ್ಲ ಕಾಣ್ತಾ ಇದೆ, ಬೋನ್ ತನಕ. ಇದು ಡೀಪ್ ಫ್ರೈ ಮಾಡಿರೋದು. ಇನ್ನೊಂದು ವೇರಿಯೇಷನ್ ಇದೆ, ಅದೇನಂದರೆ ಪೆಪ್ಪರ್ ಫ್ರೈ. ಸೊ ಸೇಮ್ ಟೀತರಲ್ಲಿ ಒಂದು ಪೆಪ್ಪರ್ ಗ್ರೇವಿ ಥರ ಮಾಡಿ ಕೊಟ್ಟಿದ್ದಾರೆ. ಸೊ ಫುಲ್ ಲೆಗ್ಗು. ತಂದೂರಿ ಚಿಕನ್ ಆ್ಯಂಡ್ ಪೆಪ್ಪರ್ ತಂದೂರಿ ಎರಡು ವೆರೈಟಿ ತೊಗೊಂಡಿದ್ದೀನಿ ನಾನು. ಸೊ ಸ್ಪೈಸಿಯಾಗಿ ಜೋರಾಗಿರುತ್ತೆ ಅಂತ. ಡಬಲ್ ರೋಸ್ಟೆಡು. ಜ್ಯೂಸಿ, ಫ್ಲೇವರ್ಫುಲ್. ನನ್ನ ಫೇವ್ರೇಟು ಗ್ರಿಲ್ಲು, ತಂದೂರು. ಸೊ ಬಟರ್ ಕುಲ್ಚಾ ಆ್ಯಂಡ್ ಅದಕ್ಕೆ ಚಿಕನ್ ಶಾಹಿ ಅಂಡಿ, ಚಿಕನ್ ಗ್ರೇವಿ ಇದೆ. ಸೊ ಅದೆಲ್ಲ ಟ್ರೈ ಮಾಡಿಬಿಟ್ಟು ನಿಮಗೆ ಅವರು ಟೀಮ್ ಓನರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಇನ್ನೇನೇನು ಡೀಟೇಲ್ಸ್ ಇದ್ದರೆ ಅವ್ರು ತಿಳಿಸ್ಕೊಡ್ತಾರೆ. ಸೊ ಊಟ ಮುಗಿಸಿರ್ತೀನಿ. ಗ್ರೀನ್ ಆ್ಯಪಲ್ ಮೊಹಿತೋ ಇದೆ ಆ್ಯಂಡ್ ವಾಟರ್ ಮೆಲನ್ ಮೊಹಿತೋ ಇದೆ ನಿಮಗೆ. ಈ ಫುಡ್ ಜೊತೆ ಕ್ರೇಜಿ ಕಾಂಬಿನೇಷನ್. ಸೊ ಒಂದು ಒಳ್ಳೆ ಹೈವೇ ಮಸ್ಟ್ ವಿಸಿಟ್ ಪ್ಲೇಸ್. ನಾನ್ ವೆಜ್ ಲವರ್ಸ್ಗೆ ವೆಜ್ಜಲ್ಲೂ ಹಲವಾರು ಆಪ್ಷನ್ಸ್ ಇದೆ. ಆ್ಯಂಡ್ ಬಿರಿಯಾನೀಸ್ ಇರ್ಬೋದು, ಬೇರೆ ಬೇರೆ ರೀತಿಯ ಬಿರಿಯಾನಿ ಸಿಗುತ್ತೆ ನಿಮಗೆ. ತಂದೂರ್ ಬಿರಿಯಾನಿ, ಲೈಕ್ ರೈಸು 2-3 ವೆರೈಟಿ ಮಾಡ್ತಾರೆ. ಅದ್ರ ಮೇಲೆ ನಿಮಗೆ ಕಾಂಬಿನೇಷನ್ ತಂದೂರಿ ಚಿಕನ್ ಜೊತೆ ಫುಲ್ ಬಿರಿಯಾನಿ ಸಿಗುತ್ತೆ, ಅದು ಟ್ರೈ ಮಾಡಿ. ಸೂಪರ್ ಪ್ಲೇಸ್ ಇದು. ನಮಸ್ತೆ. ನಮಸ್ತೆ. ಸೊ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ಮತ್ತೆ ರೆಸ್ಟೋರೆಂಟ್ಗೆ. ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಗಿದೆ? ಇದಾಯಿತು 1.5 ವರ್ಷ ಆಯಿತು ಸ್ಟಾರ್ಟ್ ಮಾಡಿ. ಲಾಸ್ಟ್ ಇಯರ್ ಆಗಸ್ಟಲ್ಲಿ ಸ್ಟಾರ್ಟ್ ಮಾಡಿದ್ದು. ರೆಸ್ಪಾನ್ಸ್ ಆಗಿದೆ ಜನರು ಬರ್ತಾ ಇದ್ದಾರೆ, ಬ್ಯಾಂಗ್ಳೂರಿಂದ ಎಲ್ಲ ಬರ್ತಾ ಇದ್ದಾರೆ. ನಮ್ಮ ಹತ್ರ ತೀತರು ಬಾಸಾ ಫಿಶು ಫೇಮಸ್ಸು, ಅದಕ್ಕಂತ ಬರ್ತಾರೆ. ತೀತರ್ ತಂದೂರಿ ತೀತರ್ ಅಂತ ಸ್ಪೆಷಲ್ ಆಗಿ ನಾವು ಮಾಡ್ತಾ ಇದ್ದೀವಿ, ಅದಕ್ಕೆ ಫೇಮಸ್ಸು. ಬ್ಯಾಂಗ್ಳೂರಿಂದ ತುಂಬ ಚೆನ್ನಾಗಿದೆ. ಬಿರಿಯಾನಿ ಬಂದು ನಾವು ಸ್ಪೆಷಲ್ಲು ಬ್ಯಾಂಗ್ಳೂರ್ ಸ್ಟೈಲಿಂದ ಮಾಡೋದು. ಸ್ಪೆಷಲ್ ಒಕೇಶನಲ್ಲಿ ನಾವು ಊಟ ಫ್ರೈ ಬಿರಿಯಾನಿ ಮಾಡ್ತೀವಿ. ಸೊ ಸ್ಪೆಷಲ್ ಒಕೇಶನ್ಸು ಇವಾಗ ಸಂಕ್ರಾಂತಿ ಇದೆ, ನ್ಯೂ ಇಯರ್ಗಿತ್ತು, ಆ ಥರ ಒಕೇಶನ್ಗೆ ಊಟ ಫ್ರೈ ಬಿರಿಯಾನಿ, ಅಥೆಂಟಿಕ್ ಬ್ಯಾಂಗ್ಳೂರ್ ಬಿರಿಯಾನಿ ಟೇಸ್ಟ್ ಇರ್ಬೋದು ನಿಮಗೆ. ಸೊ ಟೈಮಿಂಗ್ಸ್ ಎಷ್ಟು ಸ್ಟಾರ್ಟ್ ಆಗಿದೆ? ನಾವು ವೀಕ್ಡೇಸು ಬೆಳಗ್ಗೆ 1 ಗಂಟೆ ಸ್ಟಾರ್ಟ್ ಆಗುತ್ತೆ, ನೈಟ್ 1 ಗಂಟೆ ತನಕ ಇರುತ್ತೆ. ವೀಕೆಂಡ್ಸಲ್ಲಿ ಸ್ಯಾಟರ್ಡೆ ಸಂಡೇ ನೈಟ್ 2 o'clock 3 o'clock ತನಕ ಎಕ್ಸ್ಟೆಂಡ್ ಮಾಡ್ತೀವಿ, ಡಿಪೆಂಡ್ ಆನ್ ದ ಕಸ್ಟಮರ್ಸ್. ಓಕೆ, ಮಂಡೇನೂ ಹಾಲಿಡೇ ಇರುತ್ತಾ? ಇಲ್ಲ, ಹಾಲಿಡೇ ಎವ್ರಿ ಡೇ. ಸೊ ಟ್ರಾವೆಲ್ ಮಾಡೋರಿಗೆ ಒಂದು ಒಳ್ಳೆ ಗಿಫ್ಟ್ ಅಂತ ಹೇಳ್ಬೋದು. ಮಜ್ಲೀಸ್ ಅಂದರೆ ಇದು ಆ್ಯಕ್ಚುಲಿ ಮಿಡ್ಲ್ ಈಸ್ಟ್ ಕಾನ್ಸೆಪ್ಟ್. ಇದು ಮಿಡ್ಲ್ ಈಸ್ಟೆಲ್ಲ ನಿಮಗೆ ಈ ಥರ ಟೇಬಲ್ ಎಲ್ಲ ಸಿಗಲ್ಲ. ಕೆಳಗಡೆ ಕೂತ್ಕೊಂಡು ಯಾಕಂದರೆ ಕಂಫರ್ಟೇಬಲ್ ಆಗಿರ್ತೀರಾ, ಆರಾಮಾಗಿ ಕೂತ್ಕೊತೀವಿ, ತಿನ್ಬೋದು. ಮಕ್ಳು ಇದ್ರೂ ಆರಾಮಾಗಿ ಕಂಫರ್ಟೇಬಲ್ ಆಗಿರುತ್ತೆ. ಟೇಬಲ್ ಮೇಲೆಲ್ಲ ಮಕ್ಳು ಕೂತ್ಕೊಳ್ಳೋಕ್ಕೆ ಅಷ್ಟು ಕಂಫರ್ಟೇಬಲ್ ಇರಲ್ಲ. ಅದು ಪ್ರಿಫರ್ ಮಾಡೋರು ಅದನ್ನ ಮಾಡ್ಬೋದು. ಸೊ 2 ಆಪ್ಷನ್ ಇಟ್ಟಿದ್ರೆ ತುಂಬ ಖುಷಿ ಆಯಿತು. ಹೌದು. ಸೊ ಆಲ್ ದಿ ಬೆಸ್ಟ್ ನಿಮಗೆ, ನಿಮ್ಮ ಟೀಮ್ಗೆ. ನನಗೆ ಫುಡ್ ತುಂಬಾ ಇಷ್ಟ ಆಯಿತು. ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ಬ್ರದರ್ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಸೈಯದ್ ಇಶಾದ್ ಅಹಮದ್ ಸರ್. ಸೊ ತಾಜಲ್ಲಿ ನೀವು ರೆಗ್ಯುಲರಾಗಿ ಊಟ ಮಾಡ್ತೀನಿ ಅಂತ ಹೇಳಿದ್ರಿ, ಏನೇನು ಇಷ್ಟ ಆಗುತ್ತೆ ನಿಮಗೆ? ಸರ್ ಇಲ್ಲಿ ನಮ್ಗೆ ಬೆಟ್ರ್ ಅಂದರೆ ತೀತರ್ ಪೆಪ್ಪರ್ ಡ್ರೈ ಇರುತ್ತೆ, ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್. ಇನ್ನೂರು ನಾವು ಎಲ್ಲೂ ಸಿಗಲಿಲ್ಲ ಹಂಗೆ ಟೇಸ್ಟ್ ನಾನು ನೋಡಿದ್ದೀನಿ. ಅದಕ್ಕೆ ನಾನು ರೆಗ್ಯುಲರ್ ಇಲ್ಲೇ ಬರ್ತೀನಿ ಫುಡ್ಗೆ. ಚಿಕನ್ ಬಿರಿಯಾನಿ ಫ್ಯಾಮಿಲಿ ಫ್ರೆಂಡ್ ಜೊತೆ ಎಲ್ಲ ಬಜೆಟ್ ಫ್ರೆಂಡ್ಲಿನೂ ಐತೆ, ಒಂದು ಒಳ್ಳೆ ಊಟ ಸಿಗುತ್ತೆ. ಹಾಯ್ 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 ಹೇಗಿದೆ ಬರೋ ಫುಡ್ಡು? ಚೆನ್ನಾಗಿತ್ತು. ಆಯಿತಾ, ಏನೇನು ಟ್ರೈ ಮಾಡಿದ್ರಿ? ನಾವು ಬೋನ್ಲೆಸ್ ಚಿಕನ್ನು, ಓಕೆ, ಮತ್ತು ಆಲ್ಫಾ ಮಂದಿ, ಮತ್ತು ಮಾಕ್ಟೇಲು, ಓಕೆ, ಕುಲ್ಚಾ ಪರೋಟ, ಗ್ರೇವಿ. ಬ್ಯಾಟಿಂಗ್ ಫ್ರೆಂಡ್ಸ್, ಫುಲ್ ಫ್ರೆಂಡ್ಸ್ ಎಂಜಾಯ್ಮೆಂಟ್, ಫುಲ್ ಅಲ್ಲ ಹ್ಯಾಪಿನಾ? ಹ್ಯಾಪಿ. ಹೇಗಿತ್ತು ಬ್ರೋ? ನಾವೆಲ್ಲ ಫ್ರೆಂಡ್ಸು, ನಮ್ಮ ಸರ್ ಕಡೆಯಿಂದಾನೇ ಅವ್ರದ್ದು ಟ್ರೀಟ್ ಇವತ್ತು? ನಮ್ಮ ಸರ್ ಫುಲ್ ಎಂಜಾಯ್ಮೆಂಟ್ ಇದ್ದಿದ್ದು. ನೋಡಿ, ಅವರು ನಮ್ಮ ಪೇ ಮಾಡ್ತಾರೆ, ನಮ್ಮ ಅಕೌಂಟ್ ಸರ್. ಏನು ಸರ್ ಇವತ್ತು ಟ್ರೀಟ್? ಇವ್ರು ನಮ್ಮ ಫ್ರೆಂಡು, ಇವ್ರು ತಿಂದ್ರೂ ಹೊಟ್ಟೆ ತುಂಬಿಲ್ಲ ಅಂತ ಟೇಸ್ಟ್ ನಾವು ಬಂದಿರೋದು ರಾಮನಗರಿಂದ ಟೇಸ್ಟ್ ಮಾಡೋಕ್ಕೆ. 3ನೇ ಟೈಮ್ ಬಂದಿರೋದು, ಚೆನ್ನಾಗಿದ್ದೀವಿ ಟೇಸ್ಟ್. ಹ್ಯಾಪಿ ವಿತ್. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.